ನಾವು ಮಾತಾಡ್ತಿರೋದು ನಿಮಗೋಸ್ಕರ. ನಾವು ಮತ್ತೆ ಒಂದಾದ್ವಿ ಅಂತ ನಾವು ಬೇರೆ ಆಗೇ ಇಲ್ಲ. ನಾವು ಜೊತೆ ಆಗಿದ್ದೀವಿ. ಜೊತೆಯಲ್ಲಿ ನಾವು ಮಾಡುವ ಕೆಲಸನ ಎಷ್ಟು ಪ್ರೀತಿಯಿಂದ ಮಾಡಿದ್ವಿ, ಎಷ್ಟು ಶ್ರಮ ಪಟ್ವಿ ಅಂತ ಹೇಳೋದೇ ಇಲ್ಲ ನಾನು. ಯಾಕಂದ್ರೆ ನಾವು ಶ್ರಮ ಪಟ್ಟಿಲ್ಲ, ನಾವು ಇಷ್ಟಪಟ್ಟು ಮಾಡಿದ್ವಿ. ಪ್ರತಿ ಒಂದು ಕೆಲಸನು ರಾತ್ರಿ ಆಗಲಿ ಇಷ್ಟಪಟ್ಟು ಮಾಡಿದ್ದೀವಿ. ಒಬ್ರಿಗೊಬ್ರು ಮನಸ್ಸು ಚಾಲೆಂಜ್ ಮಾಡ್ಕೊಂಡು ಮಾಡಿದ್ದೀವಿ ನಾವು. ಅದು ಇವತ್ತು ಅದೇ ಹಾಡುಗಳು ಇವತ್ತು ಮಾರ್ಕೆಟ್ ಅಲ್ಲಿ ಮೆಲುಕಾಗ್ತಿದೆ ಅಂದ್ರೆ ಅದ್ರ ತಾಕತ್ತು ತೂಕ ನಿಮಗೆ ಗೊತ್ತಿರ್ಬೇಕು. ಸಾರ್ ಹೇಳಿದ್ರೆ ಇವತ್ತು ನೀವು ಮಾತುಗಾರ ಅಂತ ಅಲ್ವಾ? 45 ವರ್ಷ ಆದ್ಮೇಲೆ ಮೈಯಲ್ಲಿ ತೂಕನೂ ಜಾಸ್ತಿ ಆಯ್ತು, ಮಾತಲ್ಲಿ ತೂಕನೂ ಜಾಸ್ತಿ ಆಯ್ತು. ಎರಡೂ ಒಟ್ಟಿಗೆ. ಸೊ ಅದು ಜರ್ನಿ. ಇನ್ನು ನಾಗೇಶ ಇವನ ಹತ್ರ ಜಗಳ ಆಡ್ಕೊಂಡೇ ಶುರು ಆಗೋದು ಪ್ರತಿ ದಿವಸ. ಅವನು ಹೆಂಗಾಗಿದ್ವಿ ನೋಡಿ ಇವತ್ತು. ಡಬಲ್ ತೂಕ ಆಗೋದು ಅಲ್ಲದೆ ಮಾತೇ ಇಲ್ಲ ನನ್ನ ಮಗಂದು ಇವತ್ತು. ಫಸ್ಟ್ ಫಿಲಿಮ್ ಇಂದಾನೆ ಹೇಳ್ತಿರೋದು, ಜಗಳ ಆಡ್ಕೊಂಡೇ ಶುರು ಆಗೋದು ನಮ್ಗೆ. ಇದು ಆ ತುಂಟತನ, ಆ ಜಗಳ ಇವತ್ತು ಹೆಂಗ್ ಕೂತಿದೆ, ಹೆಂಗ್ ಮಾತಾಡ್ತೀವಿ, ಆ ಜಗಳ ಅಲ್ಲ ಅದು. ಅದೊಂದು ಪರಸ್ಪರ ಸ್ನೇಹ ಉಳ್ಕೊಂಡಿರುತ್ತೆ, ಪ್ರೀತಿ ಇರುತ್ತೆ. ಆ ಜಗಳದಲ್ಲಿ ಕೂಡ ಒಂದು ಪ್ರೀತಿ ಸ್ನೇಹ ಉಳ್ಕೊಂಡಿರುತ್ತೆ. ಇನ್ನೊಬ್ಬ ಸಾಕ್ಷಿ, ನಮ್ಮಿಬ್ರು ಜರ್ನಿನೂ ಸಾಕ್ಷಿನೇ ಅದಕ್ಕೆ. ಸೊ ದಯವಿಟ್ಟು ಏನು ಮಳೆ ಅಂತೀರಲ್ಲ ಮೇಡಮ್, ಮಳೆಗೆ ಎದುರುವಂತ ಕೆಲಸನೇ ಇಲ್ಲ. ಮಳೆ ಬರ್ದೋದ್ರೆ ನಾವು ಸ್ವಾತಿ ಮುತ್ತಿನ ಮಳೆಯನ್ನು ಎಲ್ಲಿ ಮಾಡ್ತಿದ್ವಿ, ಪ್ರೀತಿ ಎಲ್ಲಿ ಮಾಡ್ತಿದ್ವಿ, ಚಿಕ್ಕಪಟ್ಟ ಸಾಂಗ್ ಎಲ್ಲಿ ಮಾಡ್ತಿದ್ವಿ, ಮಳೆಯೋ ಅದು ಸಾಂಗ್ ಮಾಡಿದ್ವಲ್ಲ. ಅದು ಎಷ್ಟು ಸಾಂಗ್ಸ್ ಮಳೆ ಇದ್ರೆ ರವಿಚಂದ್ರನ್ ಸಾಂಗ್ಸ್ ಇರ್ತಿರ್ಲಿಲ್ಲ ಒಂದ್ ಕಾಲದಲ್ಲಿ. ರವಿಚಂದ್ರನ್ ಮಳೆ ಸಾಂಗ್ಸ್, ರೊಮ್ಯಾನ್ಸ್ ಸಾಂಗ್ಸ್ ಅಂತ ಇರೋದು. ಪ್ರೇಮ್ ಲೋಕದಲ್ಲಿ ನಾವು ಪ್ರೇಮ್ ಲೋಕ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಕುದುರೆ ಮುಖದಲ್ಲಿ ಹೆವಿ ರೈನ್ಸ್, ಕ್ಯಾಮ್ರಾಮನ್ ಎಲ್ಲ ಗಾಡಿ ಒಳಗೆ ಚಳಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಗಾಡಿಯಿಂದ ಇಳಿದು ಮಳೆ ನಡ್ಕೊಂಡ್ಬಂದು ಇಲ್ಲಿರಿ ಮಳೆಯಲ್ಲೇ ಶೂಟಿಂಗ್ ಸ್ಟಾರ್ಟ್ ಅಂದೆ. ಸೊ ಆತರ ಜೀವನ ಮಾಡ್ದವನು. ಈ ಜನ ಮಳೆಗೆ ಎದುರೋದು ಇಲ್ಲ. ಮಳೆ ಬಂದ್ರೆ ಒಳ್ಳೆ ಶಕುನ. ಮಳೆ ಬರೋದನ್ನ ನಾವು ಬರಬೇಡ ಅಂತ ಹೇಳಕ್ಕಾಗಿಲ್ಲ. ಆದ್ರೆ ಮಳೆ ಬಂದ್ರೆ ಅದಕ್ಕೇನೇನು ಸೌಕರ್ಯ ಮಾಡೋಕೆಲ್ಲ ಮಾಡಿಟ್ಟಿದ್ದಾರೆ. ಬನ್ರಿ, ಮಳೆಗೆಲ್ಲ ಎದ್ಕೊಂಡು ಯಾರು ಕೂತಿರ್ತಾರೆ. ಮಳೆ ಬಂದ್ರೆ ಬರೀ ರೈನ್ ಸಾಂಗ್ಸ್ ಹಾಕೊಂಡು ಮಾಡೋಣ ಅವತ್ತು ಅಷ್ಟೇ, ಏನು ತೊಂದರೆ ಇಲ್ಲ. ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಮಳೆ ಗಿಳೆಲ್ಲ, ಏನು ಭಯ ಇಲ್ಲ. ಪ್ರೀತಿಯಿಂದ ಎಷ್ಟು ಜನ ಬರ್ತೀರ ಬನ್ರಿ, ಎಷ್ಟು ಜನ ಹರಿಸ್ತಿರೋ ಅಷ್ಟವ್ರು ಹರಿಸ್ರಿ. ವಿದ್ಯಮಾನ ನಡೀತಾ ಇದೆ. ಇದು ಕ್ರೇಜಿ ಬ್ರಹ್ಮ ಅನ್ನೋದು ಈ ಸಂಸ್ಥೆಗಳಿಗೆ ಒಂದು ಇವೆಂಟ್ ಆಗಿದೆ. ಆದ್ರೆ ಇದು ಇಡೀ ಕನ್ನಡ ನಾಡಿಗೆ, ದಕ್ಷಿಣ ಭಾರತಕ್ಕೆ ಇದೊಂದು ವಿದ್ಯಮಾನ. ಸಂಗೀತದ ಕೃಷಿ ಎಷ್ಟಾಗಿದೆ ಅಂತ ತೋರಿಸುವ ಒಂದು ದಾಖಲೆ ಈ ಕ್ರೇಜಿ ಬ್ರಹ್ಮ ವಿದ್ಯಮಾನದ ಜೊತೆಯಲ್ಲಿ ಆಗ್ತಾ ಇದೆ. ಇದು ಎಷ್ಟು ವೃತ್ತಿಪರತೆಯಿಂದ ಕೂಡಿದೆ ಅಂದ್ರೆ ಅವರ ಕಾರ್ಯಕ್ರಮದ ಯೋಜನೆ, ಅದನ್ನು ನಮಗೆ ತಿಳಿಸಿದ್ದು ಮತ್ತು ಅದನ್ನು ಅವರು ಲಾಂಚ್ ಮಾಡಿದ್ದು. ಅದಾದ ಮೇಲೆ ಅವರು ಪ್ರಮೋಸ್ನ ಬಿಡುಗಡೆ ಮಾಡಿದ್ದಾರೆ. ಎಷ್ಟು ಪರ್ಫೆಕ್ಟ್ ಆಗಿ ಪ್ರಮೋಸ್ ಶೂಟ್ ಮಾಡಿದ್ರು ಅಂದ್ರೆ ಪ್ರೊಫೆಷನಲ್ ಆಗಿ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಮೆಚ್ಚುಗೆ ಆಗೋ ಥರ. ಅವ್ರ ಮೊದಲೇ ದೃಶ್ಯ ಬ್ರಹ್ಮ, ಅವ್ರಿಗೆ ಇಷ್ಟವಾಗೋ ಥರ ಪ್ರಮೋಸ್ನ ಶೂಟ್ ಮಾಡಿ ಅದನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಆ 2 ಪ್ರಮೋಸ್ ಒಂದು ದೊಡ್ಡ ಟ್ರೆಂಡ್ಸ್ ಸೆಟ್ ಮಾಡಿದೆ. ಈ ವಿದ್ಯಮಾನಕ್ಕೆ ನಮ್ಮಿಬ್ಬರ ಹೃದಯಪೂರ್ವಕ ಹಾರೈಕೆ ಇದೆ. ನಾನು ವಿಶೇಷವಾಗಿ ಹೇಳೋದೇನು ಇಲ್ಲ. ಅಲ್ಲಿ ಒಂದು ಕಟೌಟ್ ನಿಲ್ಲಿಸಿದ್ದಾರೆ, ತುಂಬಾ ದೊಡ್ಡ ಕಟೌಟ್ ನಿಲ್ಲಿಸಿದ್ದಾರೆ. ಕಟೌಟ್ ಏನಿದ್ರು ನಮ್ಮ ಯಜಮಾನರಿಗೆ ಮೀಸಲು ಮೊದಲಿಂದು. ಈಗ ವಿಶೇಷ ಏನಂದ್ರೆ ಆ ಕಟೌಟ್ ಪಕ್ಕದಲ್ಲಿ ನನ್ನೂ ನಿಲ್ಲಿಸಿದ್ದಾರೆ. ಆಕ್ಚುಲಿ ನನ್ನ ಅವರ ಸಂಬಂಧ ಅವರದು ಮುನ್ನೆಲೆ, ನನ್ನದು ಹಿನ್ನೆಲೆ. ತೆರೆ ಮೇಲೆ ಅವರು ಯಾವತ್ತೂ ಮುನ್ನೆಲೆಯಲ್ಲಿ ಇರ್ತಾರೆ, ತೆರೆಯಲ್ಲಿ ನಾನು ಯಾವತ್ತೂ ಹಿನ್ನೆಲೆಯಲ್ಲಿ ಇರ್ತೀನಿ. ಇದು ಮುನ್ನೆಲೆ ಹಿನ್ನೆಲೆಯ ಒಂದು ದೊಡ್ಡ ಸಂಬಂಧ. ಚಿತ್ರರಂಗದಲ್ಲಿ ಒಬ್ಬರು ಬೇಕಷ್ಟು ಕೆಲಸ ಮಾಡಿದ್ದೀವಿ, ಸಂತೋಷ ಕೊಟ್ಟಿದ್ದೀವಿ ಮತ್ತು ದಾಖಲಾತಿ ಕೂಡ ಮಾಡಿದ್ದೀವಿ. ಈಗ ನಮ್ಮ ಯಜಮಾನರು ಮೊದಲಿನ ಥರ ಕನಸುಗಾರಲ್ಲ. ಅವರು ತಾಂತ್ರಿಕತೆಯಲ್ಲಿ ಮೇರು ಪರ್ವತಕ್ಕೆ ಕೂತ್ಬಿಟ್ಟಿದ್ದಾರೆ. ಅವರನ್ನ ರೀಚ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಅವರು ಅವತ್ತು ಕನಸುಗಾರ ಆಗಿದ್ರು, ಇವತ್ತು ಪ್ಲಸ್ ಮಹಾ ಮಾತುಗಾರ. ಅವರು ಮಾತಾಡಕ್ ನಿಂತರು ಅಂದ್ರೆ ನಾವೆಲ್ಲ ಬೆಚ್ಚಿ ಬೆರಗಾಗಿ ನೋಡ್ತೀವಿ, ಅಷ್ಟು ಮಾತಾಡ್ತಾರೆ. ಅವರ ಉಪಮೆಗಳು, ಉಪಮಾನಗಳು, ಅವರ ಹ್ಯೂಮರು, ಅವರ ಪಂಚಸ್ಸು, ಇವತ್ತು ಮಾತು ದೊಡ್ಡ ಜನಪ್ರಿಯತೆಯಿಂದ ಕೂಡಿದೆ. ಈ ಶೋನಲ್ಲಿ ಕನಸುಗಾರ ಈಸ್ ಮಾತುಗಾರ ಆಗಿರ್ತಾರೆ. ಅವರು ವಿವರಿಸುವ ಎಲ್ಲ ವಿವರಗಳನ್ನ ಜನ ಎಂಜಾಯ್ ಮಾಡ್ತಾರೆ. ಮತ್ತೆ
ಸಾಮಾನ್ಯವಾಗಿ ಅವರ ಹುಟ್ಟುಹಬ್ಬದ ದಿವಸ ಸಣ್ಣದಾಗಿ ಮಳೆ ಜಿನುಗೋದು ನಾವೆಲ್ಲ ನೋಡಿದ್ದೀವಿ. ಸಾಮಾನ್ಯವಾಗಿ ಅವರು ತಿರುಪ್ತಿಯಿಂದ ಲಡ್ಡು ತಂದು ನಮಗೆ ಕೊಡೋರು, ಒಂದು ಸಣ್ಣ ಮಳೆ ಬರೋದು, ಎಲ್ಲ ಕೇಕ್ ತಿಂತಾ ಇದ್ವಿ. ಈ ವಿದ್ಯಮಾನ ಅವರ ಹುಟ್ಟು ಹಬ್ಬದ ದಿವಸ ನಡೀತಾ ಇದೆ. ಅವತ್ತು ಕೂಡ ಸಂಜೆ 4 ಗಂಟೆಗೆ ಸುಮ್ಮನೆ ಒಂದು 4 ಹನಿ ಬಂದು ನಮಗೆ ಆಶೀರ್ವಾದ ಮಾಡುತ್ತೆ. ಎಲ್ಲ ಪ್ರೇಕ್ಷಕರಿಗೆ ಈ ಮೂಲಕ ಏನು ಹೇಳೋದು ಅಂದರೆ, ಈ 2 ಸಂಸ್ಥೆಗಳು, ಈ ವಿನಯ, ಈ ಚೇತನ, ಇವರಿಬ್ಬರು ಎಷ್ಟು ಎಚ್ಚರಿಕೆಯಿಂದ ಜಾಗರೂಕತೆ ವಹಿಸಿದ್ದಾರೆ ಅಂದರೆ, ಎಷ್ಟು ಜನ ಬಂದರು ಅಷ್ಟು ಜನಕ್ಕೂ ಮೇಲ್ಗಡೆ ಶೆಲ್ಟರ್ ಥರ ಮಾಡಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಈ ಸಂಸ್ಥೆಗಳು ಮಾಡಿದೆ. ಅದರಿಂದ ಪ್ರೇಕ್ಷಕರು ಧೈರ್ಯವಾಗಿ ಅವತ್ತು ನಮ್ಮ ಯಜಮಾನರ ಹುಟ್ಟುಹಬ್ಬದ ಸಲುವಾಗಿ ಮತ್ತು ಕ್ರೇಜಿ ಬ್ರಹ್ಮ ಅನ್ನುವ ಈ ಸಂಗೀತದ ವಿದ್ಯಮಾನವನ್ನು ನೋಡೋದಕ್ಕೆ ಬರಬೇಕು. ಮಳೆ ಅಮೃತ, ಹೌದಾ? ಮಳೆ ಅಮೃತ, ಬೆಳೆ ಸುಕೃತ. ಮಳೆ ಅಮೃತ, ಬೆಳೆ ಸುಕೃತ, ನೀರೊಲಿದರೆ ಇಳೆ ಅದ್ಭುತ. ಸೊ ಈ ಕಾರ್ಯಕ್ರಮ ನೀರುಲಿದ ಇಳೆಯ ಮೇಲೆ ಒಂದು ಅದ್ಭುತವಾಗಲಿ ಅಂತ ಹಾರೈಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ರವಿಚಂದ್ರನ್ ಸರ್ ಮತ್ತೆ ಹಂಸಲೇಖ ಸರ್, ನಮ್ಮ ಇಬ್ಬರು ಪರಮಗುರುಗಳು. ಇವರ ಸಿನಿಮಾನ, ಸಾಹಿತ್ಯನ ನೋಡಿ ನಾವೆಲ್ಲ ಬೆಳೆದವರು. ನಮಗೊಂದು ಸೌಭಾಗ್ಯ, ಈ ಇಬ್ಬರು ದಿಗ್ಗಜರನ್ನ ಸೇರಿಸಿ ಕ್ರೇಜಿ ಬ್ರಹ್ಮ ಅಂತೇಳಿ ಒಂದು ಕಾರ್ಯಕ್ರಮ ರೂಪಿಸಿ, ಬಹುಶಃ ಮನೆ ಮಂದಿ ಆಗಿದೆ ಆಗ್ಲೇ. ಈ ಕಾರ್ಯಕ್ರಮ ಮೇ 30ನೇ ತಾರೀಕು ನಡೀತಾ ಇದ್ರು ಕೂಡ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಬೇಕು, ಕಾರ್ಯಕ್ರಮವನ್ನು ನೋಡ್ಬೇಕು. ಏನು 90ರ ದಶಕದಲ್ಲಿ ಈ ಜೋಡಿ ಏನ್ ಮೋಡಿ ಮಾಡಿತ್ತು, ಆ ಮೋಡಿನ ಕಣ್ತುಂಬಿಸ್ಕೋಬೇಕು ಅಂತ ಹೇಳಿ ನಾಡಿನ ಸಾಕಷ್ಟು ಭಾಗಗಳಿಂದ ಈಗಾಗಲೇ ನಮಗೆ ಕರೆಗಳ ಸುರಿಮಳೆನೆ ಬರ್ತಾ ಇದೆ. ಟಿಕೆಟ್ಸ್ ಎಲ್ಲಿ ಸಿಗುತ್ತೆ, ಮತ್ತೆ ಹೆಂಗ್ ಬರ್ಬೇಕು, ನಾವು ಪಾರ್ಕಿಂಗ್ ಇರುತ್ತಾ ಅಂತ ಹೇಳಿ. ಆಮೇಲೆ ಸಾಕಷ್ಟು ಜನಕ್ಕೆ ಈಗ ಒಂದು ಅನುಮಾನ ಕೂಡ ಕಾಡ್ತಾ ಇದೆ, ಮಳೆ ಬರುತ್ತೆ, ಮಳೆ ಬಂದ್ರೆ ಹೇಗ್ ಮಾಡೋದು ಅಂತ ಹೇಳಿ. ಸೊ ಈಗ ಇಡೀ ಸ್ಟ್ರಕ್ಚರ್ ಅಂದ್ರೆ 8,000 ಜನಕ್ಕೆ ಕೂತ್ಕೊಳ್ಳುವ ವ್ಯವಸ್ಥೆ ಮೊದಲು ಓಪನ್ ಗ್ರೌಂಡ್ ಇತ್ತು, ಈಗ ಅದನ್ನ ನಾವು ಪೂರ್ತಿ ಸ್ಟ್ರಕ್ಚರ್ ಮಾಡ್ತೀವಿ. ಸೊ ಹಾಗಾಗಿ ಯಾರಿಗೂ ಕೂಡ ಮಳೆ ಬರುತ್ತೆ ಅನ್ನೋ ಆತಂಕ ಖಂಡಿತ ಬೇಡ. ಉಳಿದಂತೆ ಮೇ 30ನೇ ತಾರೀಕು ನಮ್ಗೆಲ್ರೂ ಗೊತ್ತಿರೋ ಹಾಗೆ ರವಿ ಸರ್ ಅವರ ಬರ್ತಡೇ. ಈ ಬರ್ತಡೇನ 65ನೇ ವರ್ಷದ ಬರ್ತಡೇನ ಚಿರಸ್ಥಾಯಿಯಾಗಿ ಉಳಿಸ್ಬೇಕು ಅಂತ ಹೇಳಿ ನಮ್ಮ ತಂಡ ಸಾಕಷ್ಟು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರೋದು ಹಂಸಲೇಖ ಸರ್. ಈ ತಾರಾ ಜೋಡಿ ಏನು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಏನಿತ್ತು, ಆ ಕೊಡುಗೆನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಕಳೆದ ಪ್ರೆಸ್ ಮೀಟ್ ಅಲ್ಲೂ ಸಹ ನಾವು ಹೇಳಿದ್ವಿ. ಅದರ ಭಾಗವಾಗಿ ಒಂದು ಪ್ರೋಮೋ ಶೂಟ್ ಆಯ್ತು, ಫೋಟೋ ಶೂಟ್ ಆಯ್ತು. ಆಮೇಲೆ ನಾವು ಈಗ ಬಹುಶಃ ಎಲ್ಲ ಕಡೆ ಇದ್ದೀವಿ, ಅಂದ್ರೆ ಬುಕ್ ಮೈ ಶೋ ಅಂತ ಹಿಡಿದು ಸಾಕಷ್ಟು ವೇದಿಕೆಗಳಲ್ಲಿ ನಾವು ಟಿಕೆಟ್ ಸಿಗುವ ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು. ಉಳಿದ ಹಾಗೆ ಸಾಕಷ್ಟು ಭಾಗಗಳಿಂದ ಈಗಾಗಲೇ ಕನ್ನಡ ಚಿತ್ರರಂಗದ ಸಾಕಷ್ಟು ಕಲಾವಿದರು ಈಗಾಗಲೇ ಖುದ್ದಾಗಿ ಹೋಗಿ ಆಹ್ವಾನ ಮಾಡಿದ್ವಿ. ಬಹಳ ಸಂಭವ ಪಟ್ಟಿದ್ದಾರೆ. ರವಿ ಸರ್ ಮತ್ತೆ ಹಂಸಲೇಖ ಸರ್ನ ಜನಸಾಮಾನ್ಯರು ಮಾತ್ರ ಅಲ್ಲ, ನಿಮ್ಮ ಸ್ನೇಹಿತರು ಕೂಡ ನಿಮ್ಮನ್ನ ಒಟ್ಟಾಗಿ ನೋಡ್ಬೇಕು ಅಂತ ಹೇಳಿ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ನಾವು ಯಾರ ಮನೆಗೆ ಹೋದ್ರು ಕೂಡ, ಕಲಾವಿದರ ಮನೆಗೆ ಹೋದ್ರು ಕೂಡ ರವಿ ಸರ್, ಹಂಸಲೇಖ ಸರ್ನ ಒಟ್ಟಿಗೆ ಮತ್ತೆ ಒಂದೇ ಸ್ಟೇಜ್ ಅಲ್ಲಿ ನೋಡ್ತಕ್ಕಂತ ಸೌಭಾಗ್ಯ ನಮ್ಮದಾಗತ್ತೆ. ಒಳ್ಳೆ ಕೆಲಸ ಮಾಡಿದೀವಿ ಅಂತ ಹೇಳಿ ಅವರು ಕೂಡ ನಮ್ಗೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಈ ಕ್ರೇಜಿ ಬ್ರಹ್ಮ ಕಾರ್ಯಕ್ರಮವನ್ನ ನಾರ್ಮಲ್ ಆರ್ಕೆಸ್ಟ್ರಾ ಅಲ್ಲಿನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ವಿ. ಹಂಸಲೇಖ ಸರ್ ಮತ್ತೆ ರವಿ ಸರ್ಗೆ ಖುಷಿಯಾಗುವ ರೀತಿಯಲ್ಲಿ ಖಂಡಿತ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ. ಆಮೇಲೆ ಕನ್ನಡ ಚಿತ್ರ ರಸಿಕರಿಗೆ ಇದೊಂದು ಸದಾವಕಾಶ ಅಂತ ನಾನು ಹೇಳ್ತೀನಿ. ಬಹುಶಃ ಇಂಥ ಕಾರ್ಯಕ್ರಮ ಹಿಂದೆ ಆಗಿಲ್ಲ, ಮತ್ತೆ ಮುಂದೆ ಆಗಲ್ಲ. ಎಲ್ಲರ ಬೆಂಬಲ ನಮಗೆ ಖಂಡಿತ ಬೇಕು. ಸೊ ಹಾಗಾಗಿ ಇದನ್ನೆಲ್ಲ ಹೇಳಿ ಪತ್ರಕರ್ತರ ಮಿತ್ರರಿಗೆ ನಿಮ್ಮ ಬೆಂಬಲವನ್ನ ಕೋರಿ ನಾನು ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೇತನಾ ಹರಸ್. ಕ್ರೇಜಿ ಬ್ರಹ್ಮ ಈ ಒಂದು ಪದದಲ್ಲಿ ಎಷ್ಟು ಪವರ್ ಇದೆ ಅಲ್ಲ. ಸೊ ಈ ತರ ಒಂದು ಕಾರ್ಯಕ್ರಮ ನನಗೆ ಕೇಳ್ಪಟ್ಟಾಗ 100% ಕನ್ನಡ ಬೇರೆ ಅಂಡ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಗೆದ್ದಿಲ್ಲ ಅಂದ್ರೆ ಬೇರೆ ಯಾರು ಗೆಲ್ಲುತ್ತಲ್ವಾ. ಸೊ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ವಿನಯ್ ಸರ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಇವರಿಬ್ರು ದಿಗ್ಗಜರನ್ನ ತಗೊಂಡ್ಬಂದು ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ ಮಾಡ್ತಾ ಇದಾರೆ. ಇನ್ನು ಖುಷಿ ಸಂಭ್ರಮ.
ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಒಂದೇ ದಿನದಲ್ಲಿ 300 ಟಿಕೆಟ್ ಸೇಲ್ ಆಗಿದೆ ಅಂಡ್ 90% ಸೋಲ್ಡ್ ಔಟ್ ಶೋ. ಇದಕ್ಕಿಂತ ಖುಷಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇನ್ನೇನಿರುತ್ತೆ ಅಲ್ವಾ? ಸೊ ಪ್ಲೀಸ್ ಬನ್ನಿ, ಬುಕ್ ಮಾಡಿ ಬುಕ್ ಮೈ ಶೋ ನಲ್ಲಿ. ಅಂಡ್ ಒಂದೇ ವಾರದಲ್ಲಿ ಎಂತೆಂತ ಹಾಡು, ವಿಜುವಲ್ ಟ್ರೀಟ್ ಆಗ್ಲಿ, ಆಡಿಬಲ್ ಟ್ರೀಟ್ ಆಗ್ಲಿ ನಮ್ಮ ಒಂದು ಕಾನ್ಸೆಪ್ಟ್ ಅಲ್ಲಿ ನಡೀತಾ ಇದೆ. ಸೊ ಈ ಒಂದು ಹಾಡುಗಳನ್ನ ನೀವು ನೋಡಿ ಸಂಭ್ರಮಿಸಬೇಕು ಅಂತಂದ್ರೆ ದಯವಿಟ್ಟು ಬುಕ್ ಮೈ ಶೋ ಅಲ್ಲಿ ನಿಮ್ಮ ಟಿಕೆಟ್ಸ್ ಅನ್ನು ಬುಕ್ ಮಾಡಿ. ಒಂದು ಒಳ್ಳೆ ನಾಸ್ಟಾಲ್ಜಿಯಾ 90s ಕಾಲದಲ್ಲಿರುವಂತಹ ಹಾಡುಗಳನ್ನ ಸರ್ ಎಷ್ಟು ಚಂದ ನೋಡಿ ಅನುಭವಿಸಬಹುದು. ಸೊ ಇತ್ತ ವಿಜುವಲ್ ಟ್ರೀಟ್ ವಿತ್ ಆಡಿಬಲ್ ಟ್ರೀಟ್ ಮತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಜೊತೆ ನೋಡೋದೇ ಒಂದು ಸಂತಸ. ಸೊ ಬುಕ್ ಮೈ ಶೋ ಅಲ್ಲಿ ಹಿಂದೆ ಬುಕ್ ಮಾಡಿ. ಸೊ ನನಗಂತೂ ಈ ಒಂದು ಕಾರ್ಯಕ್ರಮದಲ್ಲಿ ಫಸ್ಟ್ ಟೈಮ್ ನನ್ನ ಒಂದು 100% ಫುಲ್ ಫ್ಲೆಜ್ ಕನ್ನಡ ಶೋ, ನನ್ನ ಫಸ್ಟ್ 100% ಫುಲ್ ಫ್ಲೆಜ್ ಕನ್ನಡ ಶೋ ಇವ್ರು ಜೊತೆ ಆಗ್ತಾ ಇರೋದೇ ನನ್ನ ಪುಣ್ಯ. ಅಂಡ್ ನಂಗೆ ತುಂಬಾನೇ ಖುಷಿ ಇದೆ. ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಸರ್, ಫಾರ್ ಬೋತ್ ಆಫ್ ದೆಮ್. ಅಂಡ್ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು. ವಾಸು ಸರ್ ಆಗ್ಲೇ ಪ್ರಶ್ನೆ ಕೇಳ್ಬಿಟ್ಟು ಹೋಗಿದ್ದಾರೆ ಇಲ್ಲಿ, ಬೇರೆ ಚಿತ್ರರಂಗದಿಂದ ಯಾರ್ಯಾರು ಬರ್ತಾ ಇದಾರೆ ಅಂತ ಹೇಳಿ. ಸರ್ ಲಾಸ್ಟ್ 3 days ಈಗ ಪರ್ಸನಲ್ ಆಗಿ ಹೋಗಿ, ವೈಯಕ್ತಿಕವಾಗಿ ಹೋಗಿ ರವಿ ಸರ್ ಪರ್ಸನಲ್ ಇನ್ವಿಟೇಷನ್ ಅಂತಾನೆ ಹೇಳಿ ಎಲ್ರಿಗೂ ಇನ್ವಿಟೇಷನ್ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಿದೀವಿ. ಬಹುಶಃ ನಮಗೆ ಮಂಗಳವಾರ ತಪ್ಪಿದ್ರೆ ಬುಧವಾರ ನಮಗೆ ಕನ್ಫರ್ಮೇಶನ್ ಸಿಗ್ತದೆ. ಮತ್ತೆ ಕನ್ನಡ ಚಿತ್ರರಂಗದ ನಾನು ಆಗ್ಲೇ ಹೇಳ್ದಂಗೆ ಸಾರ್ ಜೊತೆ ಆಕ್ಟ್ ಮಾಡಿರೋ ಪ್ರತಿಯೊಬ್ಬ ಕಲಾವಿದರನ್ನು ಸಹ ವೈಯಕ್ತಿಕವಾಗಿ ಖುದ್ದು ಭೇಟಿ ಮಾಡಿ ಇನ್ವಿಟೇಷನ್ ಕೊಟ್ಟಿದ್ವಿ. ಆಗ್ಲೇ ಹೇಳ್ದಂಗೆ ಬಹಳ ಸಂಭ್ರಮ ಪಟ್ಟಿದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಅವತ್ತು ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ. ನಾನು ಈಗಲೇ ಹೆಸರನ್ನು ಹೇಳಕ್ ಹೋಗೋದಿಲ್ಲ, ಸರ್ಪ್ರೈಸ್ ಎಲಿಮೆಂಟ್ಸ್ ಇರುತ್ತೆ ಅವತ್ತು. ಅವರು ಕೂಡ ಇಲ್ಲಿ ಸಾರ್ ಹಾಡುಗಳಿಗೆ ಪರ್ಫಾರ್ಮ್ ಮಾಡೋರಿದ್ದಾರೆ. ಆಮೇಲೆ ಎರಡನೇದು ನಾನು ಹೇಳದ್ ಮರ್ತಿದ್ದೆ, ಚಿತ್ರ ರಿಲೀಸ್ ಆದಾಗ ಬಹುಶಃ ಬರೀ ಥಿಯೇಟರ್ಗಳ ಮುಂದೆ ಮಾತ್ರ ಕಟೌಟ್ ಅನ್ನ ನಿಲ್ಲಿಸ್ತಾ ಇರ್ತಕ್ಕಂಥ ಸಂಸ್ಕೃತಿ ಮೊದಲಿತ್ತು. ಅಂದ್ರೆ ಅವ್ರ ಅಭಿಮಾನಿಗಳು 60 ಅಡಿ ಕಟೌಟ್ ಹಾಕಿದ್ರೆ ಮತ್ತೊಬ್ರು ನಟರ 70 ಅಡಿ, 80 ಅಡಿ, 120 ಅಡಿ. ಸೊ ಫಸ್ಟ್ ಟೈಮು ಕರ್ನಾಟಕದಲ್ಲಿ ಒಂದು ಕಾನ್ಸರ್ಟ್ಗೆ ನಾವು ಕಟೌಟ್ ಅನ್ನ ನಿಲ್ಲಿಸ್ತಾ ಇರ್ತಕ್ಕಂಥದ್ದು ನಮಗ್ ಬಹಳ ಹೆಮ್ಮೆ. ಯಾಕೆಂತಂದ್ರೆ ಈಗೆಲ್ಲ ಬರೀ ಹೋರ್ಡಿಂಗ್ಸು, ಆಮೇಲೆ ನಿಮಗೆ LED ಇದೆಲ್ಲ ಬಂದ ಮೇಲೆ ಕಟೌಟ್ ಸಂಸ್ಕೃತಿ ಹೊರಟೋಗಿದೆ. ಸೊ ಇದ್ರಲ್ಲಿ ನೆನೆಸ್ಕೋಬೇಕಾಗಿರೋದು ರವಿಚಂದ್ರನ್ ಸರ್ ಅವರ ಅತ್ಯುಗ್ರ ಅಭಿಮಾನಿ. ಅವ್ರ ಹೆಸರೇ ರಾಮಾಚಾರಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಮತ್ತೆ ಕರ್ನಾಟಕದ ನಾನಾ ಭಾಗಗಳಿಂದ ರವಿಚಂದ್ರನ್ ಸರ್ ಅಭಿಮಾನಿಗಳ ಆಸೆ ಆಗಿತ್ತು, ಸರ್ ಅವರ ಸಿನಿಮಾ ಕಟೌಟ್ಗಳನ್ನ ನೋಡ್ತಾ ಇದ್ವಿ, ನಾವು ಕಾನ್ಸರ್ಟ್ ಕಟೌಟ್ ಬೇಕು ಅಂತ ಹೇಳಿ ನಮ್ಗೆ ಸಾಕಷ್ಟು ಡ್ರಾಪ್ ಡೌನ್ ಮೆಸೇಜ್ಗಳು ಬಂದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗಾಗಿ ನಾವು 80 ಅಡಿ ಕಟೌಟ್ ಬಹುಶಃ ಈ ಇವೆಂಟ್, ಈ ಪತ್ರಿಕಾಗೋಷ್ಠಿ ಆದ್ಮೇಲೆ ಇವೆಂಟ್ ವೆನ್ಯೂ ಮುಂದೆ ನಮ್ಮ ಮೇನ್ ರೋಡ್ ಅಲ್ಲಿ 80 ಅಡಿ ಕಟೌಟ್ ಹಂಸಲೇಖ ಸರ್ದು ಮತ್ತೆ ರವಿ ಸರ್ದು ಕಟೌಟ್ ಅನ್ನ ನಾವು ಹಾಕುವಂತ ವ್ಯವಸ್ಥೆ ಮಾಡಿದ್ವಿ. ನೆಕ್ಸ್ಟ್ ಈ ಇವೆಂಟ್ ಮುಗಿಯೋ ತನಕ ಕಟೌಟ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಹೋಗೋ ಬರೋರಿಗೆಲ್ಲ ರವಿ ಸರ್ ಮತ್ತೆ ರವಿಚಂದ್ರನ್ ಸರ್ ಬಹುಶಃ ಆ ಎತ್ತರಕ್ಕಿದ್ದಾರೆ. ಅವರು 80 ಅಡಿ ಎತ್ತರಕ್ಕೆ ಅವರ ಸಾಧನೆ ಇದೆ. ಸೊ ಹಾಗಾಗಿ ಅದರ ಸೂಕ್ಷ್ಮವಾಗಿ ನಾವು ಅದನ್ನ ಕಟೋಟದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ತುಂಬಾ ಜನ ಕಲಾವಿದರು ಅವತ್ತು ಹೇಳಕ್ ಹೋಗ್ಬೇಡಿ, ನಾವು ರವಿ ಸರ್ ಬರ್ತ್ಡೇ ನಾವು ಸ್ಟೇಜ್ ಮೇಲೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಡ್ತೀನಿ, ಕಲಾವಿದರು ಅಭಿಮಾನಿಗಳು ಇವತ್ತು ದಯವಿಟ್ಟು ಸ್ಟೇಜ್ಗೆ ಬಂದು ಸಾರ್ಗೆ ಹಾರ ಹಾಕೋದು, ಆಮೇಲೆ ಕೇಕ್ ಕಟ್ ಮಾಡಿಸೋದು ದಯವಿಟ್ಟು ಮಾಡಬೇಡಿ. ಆ ಕಡೆಯಲ್ಲಿ ಬೇಕಾದ್ರೆ ಒಂದು ಕೇಕ್ ಕಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಯಾಕೆಂದ್ರೆ ರವಿ ಸರ್ ಅಭಿಮಾನಿಗಳೆಲ್ಲ ಫೋನ್ ಮಾಡಿ, ಸರ್ ನಾವು ಅಷ್ಟು kg ಕೇಕ್ ತರ್ತೀವಿ, ನಾವು ಇಷ್ಟು ದೊಡ್ಡ ಹಾರ ತರ್ತೀವಿ ಅಂತಂದ್ರೆ ದಯವಿಟ್ಟು ಆ ಸೆಲೆಬ್ರೇಷನ್ ಮಾಡಬೇಡಿ. ಅವ್ರು ನಿಜವಾಗ್ಲೂ ಅವ್ರ ಬಗ್ಗೆ ನಿಮ್ಗೆ ಅವ್ರಿಗೆ ಹುಟ್ಟುಹಬ್ಬಕ್ಕೆ ಪ್ರೆಸೆಂಟೇಷನ್ ಎಲ್ಲ ಕೊಡಬೇಕು ಅನ್ನೋದಿದೆ. ದಯವಿಟ್ಟು ಕ್ರೇಜಿ ಬ್ರಹ್ಮ ಶೋಗೆ ಬಂದು ಏನ್ ಕಾರ್ಯಕ್ರಮ ನಡೆಯುತ್ತೆ ಅದನ್ನ ಕಣ್ತುಂಬಿಸ್ಕೊಂಡು ಖಂಡಿತ ಎಂಜಾಯ್ ಮಾಡ್ಕೊಂಡು ಹೋಗಿ. ಅನ್ಯತಾ ಭಾವಿಸೋದ್ ಬೇಡ. ರವಿ ಸರ್ಗೆ ನಾವೇನೋ ಅವ್ರ ಹತ್ರ ಬಿಡಲ್ಲ, ಹಾರ ಹಾಕ್ಬೇಕು, ಕೇಕ್ ಕಟ್ ಮಾಡಿಸ್ಬೇಕು, ಫೋಟೋ ತೆಗೆಸ್ಕೊಳ್ಬೇಕು, ಅದಕ್ಕೆಲ್ಲ ದಯವಿಟ್ಟು ಅವತ್ತು ಅವಕಾಶ ಇರಲ್ಲ. ಮತ್ತೆ ನಾವು ಈ ಶೋನ ಬೇರೆ ತರನೇ ಕ್ಯೂರೇಟ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ಕೊಡ್ತಾ ಇದೀವಿ ನಮ್ಮ ಟೀಮ್. ನಾನು ಮತ್ತೆ ಚೇತನಂಗೂ ಅಷ್ಟೇ ಸಾಕಷ್ಟು ಜನ ಕರೆ ಮಾಡಿ ನಮಗೆ ಫೋಟೋ, ಹಾರ, ಕೇಕು ಇದೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವುದು ಇರಲ್ಲ. ರವಿ ಸರ್ ಪರ್ಮಿಷನ್ ಕೂಡ ನಾವು ತಗೊಂಡಿದ್ದೀವಿ. ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲ ಸೀಟಿಂಗ್
ಯಾರು ನಿಂತ್ಕೊಂಡು ನೋಡೋ ಅವಶ್ಯಕತೆ ಏನೂ ಇಲ್ಲ. ಒಳ್ಳೆ ಸೀಟಿಂಗ್ ಕೆಪಾಸಿಟಿ ಇದೆ. MIP, VIP, ಪ್ಲಾಟಿನಮ್, ಗೋಲ್ಡ್ ಅಂಡ್ ಸಿಲ್ವರ್ ಅಂತ ಕ್ಯಾಟಗರೈಸ್ ಮಾಡಿದೀವಿ. ಈ ಎಲ್ಲಾ ಸೀಟಿಂಗ್ಸು ಕೂಡ ಕೆಳಗಡೆ ಕಾರ್ಪೆಟ್ ಇರುತ್ತೆ. ನಿಮ್ಗೆ ಏನು ಕೂಡ ಒಂದ್ ನಡೆಯೋದ್ರಲ್ಲಿ ಏನು ತೊಂದರೆ ಆಗದಿರಂಗೆ ಬ್ಯಾರಿಕೇಡಸ್ ಕೂಡ ನೀಟಾಗಿ ಮಾಸ್ಕಿಂಗ್ ಮಾಡಿಸಿದೀವಿ. ಅಂಡ್ ನಿಮ್ಗೆ ಎಂಟ್ರೆನ್ಸ್, ಎಕ್ಸಿಟ್, ವಾಶ್ರೂಮ್ ಫೆಸಿಲಿಟೀಸು ಎಲ್ಲ ಕೂಡ ನೀಟಾಗಿ ಪ್ರಾಪರ್ ಆಗಿ ನಡೆದಿದೆ. ಸೊ ನಿಮ್ಗೆ ಏನು ಕೂಡ ಇಶ್ಯೂ ಆಗೋದಿಲ್ಲ. ಆಲ್ಸೋ ಮೆಟ್ರೋ ವ್ಯವಸ್ಥೆ, ನಿಮ್ಮ ಕ್ಯಾಬ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ನೀಟಾಗಿ ಅಲೈನ್ಮೆಂಟ್ ಆಗ್ಬೋದು. ಬಿಕಾಸ್ ಇಲ್ಲೇ ಮೆಟ್ರೋ ಸ್ಟೇಷನ್ ಇರೋದ್ರಿಂದ ಸೊ ಕ್ಯಾಬ್ ಫೆಸಿಲಿಟೀಸ್ ಕೂಡ ನಾವು 10:30 ಮುಗಿಸೋದ್ರಿಂದ ನಿಮ್ಗೆ ಕ್ಯಾಬ್ಸ್ ಕೂಡ ನೀಟಾಗಿ ಸಿಗುತ್ತೆ. ಅಂಡ್ ಗೇಟ್ಸ್ ಓಪನ್ ಮಾಡೋದು ನಾವು 4 o'clock ಇಂದ. ಸೊ 4 o'clock ಇಂದ ಗೇಟ್ಸ್ ಓಪನ್ ಆಗಿ 10:30 ತನಕ ಇರುತ್ತೆ. ಆಲ್ಸೋ ಫುಡ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಹಸಿವಾದ್ರೆ ಅಥವಾ ಏನಾದ್ರು ಕುಡಿಬೇಕು ಅಂತ ಅನ್ಸಿದ್ರೆ ವಿ ಹ್ಯಾವ್ ಫುಡ್ ಸ್ಟಾಲ್ಸ್ ಕೂಡ, ನೀವು ಅದನ್ನ ಪರ್ಚೇಸ್ ಮಾಡಿ ಕೂಡ ತಿನ್ಬಹುದು. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ ಹಾಡ್ಗಳಲ್ಲಿ ಯಾರು ಒರಿಜಿನಲ್ ಹಾಡು ಹಾಡಿದಾರಲ್ಲ, ಮನೋ ಸರ್ ಆಗಿರ್ಬೋದು, ರಾಜೇಶ್ ಕೃಷ್ಣನ್ ಸರ್ ಆಗಿರ್ಬೋದು, ಐಶ್ವರ್ಯ ಅವರು, ಅನುರಾಧ ಭಟ್ ಅವರು, ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಮಧು ಬಾಲಕೃಷ್ಣ ಸರ್ ಅವರು, ಇವರೆಲ್ಲರೂ ಆಕ್ಚುಯಲ್ ಸಿಂಗರ್ಸೇ ಬಂದು ಹಾಡ್ತಾ ಇದ್ದಾರೆ. ಸೊ ಇಟ್ಸ್ ಗೋನಾ ಬಿ ಅ ವೆರಿ ಬಿಗ್ ಟ್ರೀಟ್. ಅಂಡ್ ಆಲ್ಸೋ ಡಾನ್ಸ್ ಪರ್ಫಾರ್ಮೆನ್ಸಸ್ಸು ಇದೆ. ಸೊ ವಿ ಹ್ಯಾವ್ ಅಬೌಟ್ 3 sequence ಮತ್ತೆ 7 sequence of dance separate ಆಗಿ. ಸೊ ಪ್ಲೀಸ್ ಬನ್ನಿ. ಅಂಡ್ ಇಟ್ ಇಸ್ ಗೋನಾ ಬಿ ಸರ್ ಹೇಳ್ದಂಗೆ ಇಟ್ಸ್ ಅ ವಿಜುವಲ್ ಟ್ರೀಟ್ ಅಂಡ್ ಆಲ್ಸೋ ಆಡಿಬಲ್ ಟ್ರೀಟ್. ಸೊ ನೀವು 100% ಎಂಜಾಯ್ ಮಾಡ್ತೀರ. ಪ್ರಶ್ನೆಗಳನ್ನ ಕೇಳೋದಿದ್ರೆ ಕೈ ಎತ್ಬಿಡಿ. ಸೊ ಮೈಕ್ ಬಂದು ಕೊಟ್ಬಿಡ್ತಾರೆ. ಮೈಕ್ ಕೊಡ್ತೀರಾ ಅವ್ರಿಗೆ? ಸರ್ ಟಿಕೆಟ್ ಪ್ರೈಸ್ ವೆರಿ ನಾಮಿನಲ್ ಇಟ್ಟಿದ್ದೀವಿ. ಅರ್ಲಿ ಬರ್ಡ್ ಅಲ್ಲೂ ಕೂಡ ನಾವು 499 ಇಂದ ಶುರು ಮಾಡಿ 2999 ಮಾಡಿದ್ವಿ. MIP ಟಿಕೆಟ್ಸು ಪ್ಲಸ್ MIP ಅಲ್ಲಿ ಏನಂತಂದ್ರೆ ನಿಮ್ಗೆ ಊಟ ಸಹ ಸಿಗುತ್ತೆ. ಇಟ್ಸ್ ಲೈಕ್ ನಿಮ್ಗೆ ಸ್ನಾಕ್ಸ್, ವಾಟರ್ ಬಾಟಲ್ ಸಹ ಸಿಗುತ್ತೆ. VIP ಇದೆ. VIP ಟಿಕೆಟ್ಸ್ 2500 ಇದೆ. ದೆನ್ ಈಗ ನಾಳೆಯಿಂದ ಹೊಸ ಕ್ಯಾಂಪೇನ್ ಶುರು ಮಾಡ್ತಾ ಇದೀವಿ. ನಿಮ್ಮ ಕಪಲ್ ಪಾಸಸ್ ಆಗಿರ್ಬೋದು, ಫ್ಯಾಮಿಲಿ ಪಾಸಸ್ ಆಗಿರ್ಬೋದು ಅಂತ ಹೊಸ ಇನ್ವೆಂಟರಿನ ಹಾಕ್ತಾ ಇದೀವಿ. ಆ ಇನ್ವೆಂಟರಿಲಿ ಕೂಡ ನೀವು ಒಂದು 10 ಟಿಕೆಟ್ ಬುಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ 30% ಡಿಸ್ಕೌಂಟ್ ಇರುತ್ತೆ, 20% ಡಿಸ್ಕೌಂಟ್ ಇರುತ್ತೆ. MIP ಲಿ ಸ್ನಾಕ್ಸ್ ಇರುತ್ತೆ, VIP ಲಿ ವಾಟರ್ ಬಾಟಲ್ಸ್ ಇರುತ್ತೆ. MIP ಲಿ ಸ್ನಾಕ್ಸ್ ಪ್ಲಸ್ ವಾಟರ್ ಬಾಟಲ್ಸ್ ಇರುತ್ತೆ. ಸೊ ನಿಮ್ಗೆ ಸಪ್ರೇಟ್ ಆಗಿರೋ ಎಂಟ್ರೆನ್ಸು, ನಿಮ್ಗೆ ಸೆಕ್ಯೂರಿಟಿ ಮೆಷರ್ಸು, ಬೌನ್ಸರ್ ಮೆಷರ್ಸು ಎಲ್ಲ ಕೂಡ ನೀಟಾಗಿ ಮಾಡಿದೀವಿ. ಸೊ 499 ಇಂದ ಶುರುವಾಗಿ 2999 ಇದೆ. ಸೊ ಓವರ್ ಕ್ರೌಡ್ ಆದ್ರೆ ಸೊ ವಿ ಹ್ಯಾವ್ ಬೌನ್ಸರ್ಸ್, ನಾವು ಎಕ್ಸ್ಟ್ರಾ ಚೇರ್ಸ್ ಕೂಡ ಹಾಕ್ತೀವಿ. ಅಂಡ್ ಸಪ್ರೇಟ್ ಆಗಿ ಈಗ ಫಾರ್ ಅನ್ ಎಕ್ಸಾಂಪಲ್ 700 ಜನ ಟಿಕೆಟ್ ಇದ್ದಾರೆ, ಬುಕ್ ಆಗಿದ್ದಾರೆ ಅಂತ ಅಂದ್ರೆ ನಾವು 800 ಅಥವಾ 900 ಅಥವಾ 1000 ಸೀಟಿಂಗ್ಸ್ ಕೂಡ ನಾವು ಪ್ಲಾನ್ ಮಾಡಿರ್ತೀವಿ, ಸ್ಪೇಸ್ ಕೊಟ್ಟಿರ್ತೀವಿ. ಓವರ್ ಕ್ರೌಡ್ ಆದ್ರೆ ಆನ್ ಸ್ಪಾಟ್ ಟಿಕೆಟ್, ಇಲ್ಲ ನಾನು ಬರಲೇಬೇಕು, ಇಲ್ಲ ನಾನು ಈಗ ನೋಡಿದೆ ಈ ಶೋ, ಈಗ ಬುಕ್ ಮಾಡ್ತಾ ಇದ್ದೀನಿ, ಆನ್ ಸ್ಪಾಟ್ ಬುಕ್ ಮಾಡ್ತಾ ಇದ್ದೀನಿ ಅಂಥವ್ರು ಕೂಡ ಸೊ ನಾವು 800 ಬುಕ್ ಮೈ ಶೋ ಇದ್ರೆ ಎಕ್ಸ್ಟ್ರಾ ಒಂದು 300 ಸೀಟಿಂಗ್ಸ್ ಎಲ್ಲಾದ್ರಲ್ಲೂ ಇರುತ್ತೆ. ಸೊ ಓವರ್ ಕ್ರೌಡ್ ಆದ್ರೂ ಇಟ್ ಬಿ ಓಕೆ ಸರ್, ಲೈಕ್ ಸೀಟಿಂಗ್ಸ್ ಕೆಪಾಸಿಟಿ ಮೂಲಕ ನಾವು ಮಾಡ್ಬೋದು. ಇಲ್ಲ ಸರ್, ಇದು ಮೀಡಿಯಾ ಕವರೇಜ್ ಇಲ್ಲ, ಬಿಕಾಸ್ ನಾವು ಜಿ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರೋದ್ರಿಂದ ಸೊ ಮೀಡಿಯಾ ಕವರೇಜ್ಗೆ ಪರ್ಮಿಷನ್ಸ್ ಇರೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಮೀಡಿಯಾ ಕಂಪ್ಲೀಟ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಮೀಡಿಯಾ ಪಾಸಸ್ ಸಿಗ್ತಾ ಇದೆ. ಅದು VIP ಪಾಸಸ್ ಸಿಗ್ತಾ ಇದೆ. ಬಟ್ ಮೀಡಿಯಾ ಕವರೇಜ್ ಇಲ್ಲ, ಬಿಕಾಸ್ ಇದು ಸ್ಯಾಟಲೈಟ್ ಚಾನಲ್ ಜಿ ಕನ್ನಡದಲ್ಲಿ ಜುಲೈ 1st ವೀಕ್ ಟೆಲಿಕಾಸ್ಟ್ ಆಗ್ತಾ ಇದೆ, ಫಸ್ಟ್ ಸ್ಯಾಟರ್ಡೆ. ಸೊ ಫೋನಲ್ಲಿ ಎನಿ ವಿಡಿಯೋ ಬೇಕಾದ್ರೂ ನೀವು ತಗೋಬಹುದು, ಅದ್ರಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಕ್ಯಾಮ್ರಾಸು ನೀವು ಎಂಟ್ರಿಯಲ್ಲಿ ನಾವು ರಿಸ್ಟ್ರಿಕ್ಟ್ ಮಾಡ್ಬಿಡ್ತೀವಿ. ವಾಟರ್ ಬಾಟಲ್ಸು, ಪರ್ಫ್ಯೂಮ್ಸು, ಕ್ಯಾಮ್ರಾಸು ಅಲೌಡ್ ಅಲ್ಲ. ಸೊ ವಿ ಹ್ಯಾವ್ ಅ ಸ್ಟ್ರಿಕ್ಟ್, ಬಿಕಾಸ್ ಬುಕ್ ಮೈ ಶೋ ಅಲೈನ್ಮೆಂಟ್ ಅಂಡ್ ರೂಲ್ಸ್ ಪ್ರಕಾರ ನಾವು ಸ್ಟ್ರಿಕ್ಟ್ ಅಮಾಲ್ಗಮೇಷನ್ ಮಾಡಿ ಸ್ಟ್ರಿಕ್ಟ್ ರೂಲ್ಸ್ ನ ಫಾಲೋ ಮಾಡ್ತೀವಿ. ದೇರ್ ಆರ್ ಸರ್ಟನ್ ಟರ್ಮ್ಸ್ ಅಂಡ್ ಕಂಡೀಷನ್. ಅದು ಬಿಟ್ಟು ಎನಿಥಿಂಗ್ ಇಸ್ ಫೈನ್. ಸೊ ವಾಟರ್ ಬಾಟಲ್ಸ್, ಪರ್ಫ್ಯೂಮ್ ಅಂಡ್ ಕ್ಯಾಮ್ರಾಸ್ ಅಲೌಡ್ ಅಲ್ಲ.